ಸ್ವಾಗತಿಸಲು ತುಂಬಾ ಸಂತೋಷವೆನಿಸ್ತಾ ಇದೆ. ಬಂಧುಗಳೇ, ಇಂದು ಜಿಲ್ಲಾ ಕಾಂಗ್ರೆಸ್ ಆಫೀಸ್ಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಸಂಚೇತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಬಾಗಲಕೋಟೆ ನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಕ್ಬರ್ ಮುಲ್ಲಾ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗ್ರಾಮೀಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ನಾನು ಸುಮಾರು 3 ಪ್ರೈವೇಟ್ ಜೊತೆ ಕೆಲಸ ಮಾಡಿದೆ. ಸಣ್ಣ ವಯಸ್ಸಲ್ಲೇ ರಾಜೀವ್ ಗಾಂಧಿ ಜೊತೆ ಕೆಲಸ ಮಾಡಿದೆ. ನರಸಿಂಹರಾವ್ ಜೊತೆ ಇರುವ ಪ್ರೈವೇಟ್ ಇರುವಾಗ ನಾನು NSU ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಮನಮೋಹನ್ ಸಿಂಗ್ ಇರುವಾಗ ಕೂಡ ನೆಹರು ಡೈರೆಕ್ಟರ್ ಕೆಲಸ ಮಾಡಿದೆ. ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ರು ನಾವು. ನಾನು ಯಾಕೆ ಲಕ್ಷ್ಮಣ ರೇಖೆ ಅಂತಂದ್ರೆ ನಾವು ನಮ್ಮನ್ನ ನಾವೇ ನಿಯಂತ್ರಣ ಮಾಡ್ಕೊಳ್ತೀವಿ. ಎಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬಿಟ್ಟು ಯಾರೊಬ್ಬ ಶಾಸಕರು ಆಗ್ಲಿ ಇನ್ನೊಬ್ಬ ಶಾಸಕರು ಮಾತಾಡಿದ್ರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವಿಚಾರ ಅಂತ ಹೇಳಕ್ಕಾಗಲ್ಲ. ಇದು ವೈಯಕ್ತಿಕ ಕೆಲ ಭಾವನೆಗಳನ್ನ ಹೇಳ್ತಾರೆ. ಆದ್ರೆ ನಾವು ಸಲೀಂ ಅಹಮದ್ ಮಾತಾಡ್ಬೇಕಂತ ಹೇಳಿದ್ರೆ ನಾವು 100 ಸಾವಿರ ಯೋಚನೆ ಮಾಡಿ ಮಾಡ್ತೀವಿ. ಯಾಕಂದ್ರೆ ನಾವೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ರು ನಾವು. ನಮ್ಗೆ ನಮ್ಮ ಇತಿಮಿತಿ ಇದೆ. ಆ ಇತಿಮಿತಿ ಬಿಟ್ಟು ನಾವು ಮಾಡೋದಕ್ಕಾಗಲ್ಲ. ಈ ಪ್ರಶ್ನೆ ಈಗಾಗ್ಲೇ ಮೊನ್ನೆ ಒಂದು ಸಮಿತಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಿನಿಸ್ಟರ್ ಸುಧಾಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್, ನಾನು ಅದಕ್ಕೆ ಮೊದಲೇ ಸಭೆ ಆಯ್ತು. ನಾವೆಲ್ಲ ರಾಜಕೀಯಕ್ಕೆ ವಿದ್ಯಾರ್ಥಿ ಮುಖಂಡರಾಗಿ ಬಂದ್ವಿ. ನಾನು ರಾಷ್ಟ್ರದ NSU ಅಧ್ಯಕ್ಷ ಸಾಕಷ್ಟು ಪ್ರವಾಸ ಇಲ್ಲಿ ಬಾಗಲಕೋಟೆ ಕೂಡ ಮಾಡ್ತಾ ಇದ್ದೆ. ಅದೊಂದು ಇತಿಹಾಸ ಇದೆ. ಯಾಕೆ ಚುನಾವಣೆ ಬೇಕಂತ ಹೇಳಿದ್ರೆ ಹೊಸ ಲೀಡರ್ಶಿಪ್ ಬರ್ಬೇಕಂತ ಹೇಳಿದ್ರೆ ಅದ್ರ ಮೂಲಕ ಒಬ್ಬ ಚುನಾಯಿತ ಒಬ್ಬ ವಿದ್ಯಾರ್ಥಿ ಮುಖಂಡ ಆದ್ರೆ ಚುನಾಯಿತ ಮುಖಂಡ ಆದ್ರೆ ನಾವು ಅದ್ರ ಮೂಲಕ ಹೊಸ ನಾಯಕತ್ವವನ್ನು ಬೆಳೆಸುವಂತ ದೊಡ್ಡ ಶಕ್ತಿ ಸಿಗುತ್ತೆ. ಇವತ್ತು ವಿದ್ಯಾರ್ಥಿ ಸಂಘ ಚುನಾವಣೆ ಮೂಲಕ ಹೊಸ ನಾಯಕತ್ವಕ್ಕೆ ಅವಕಾಶ ಇಲ್ಲ ಅಂತ ಏನಾಗತ್ತೆ, ಮಂತ್ರಿ ಮಕ್ಕಳು, MLAಗಳ ಮಕ್ಕಳು ಅಥವಾ ನಾಯಕರ ಮಕ್ಕಳು ಬರ್ತಾರೆ. ಇರ್ಬೋದು, DK ಶಿವಕುಮಾರ್ ಇರ್ಬೋದು, DK ಹರಿಪ್ರಸಾದ್ ಇರ್ಬೋದು, ರಾಮಲಿಂಗಡ್ಡಿ ಇರ್ಬೋದು, ರೇವಣ್ಣ ಇರ್ಬೋದು, ಅದೇ ಈ ಭಾಗದ ಮುಖಂಡರೆಲ್ಲ ನಾವೆಲ್ಲ ವಿದ್ಯಾರ್ಥಿ ಪೊಲಿಟಿಕ್ಸ್ ಇಂದ ಬಂದವರು. ನಾವೇ ವಿದ್ಯಾರ್ಥಿ ಮುಖಂಡರಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ನಾಯಕರಾಗಿ ಬಂದಿದ್ದೀವಿ. ಅದೇ ರೀತಿ ನಾನು ರಾಜ್ಯ NSU ಅಧ್ಯಕ್ಷ ಇರುವಾಗ ಇಲ್ಲಿ ನಿಮ್ಮ ಅರವಿಂದ್ ಲಿಂಬಾವಳಿ ಕೂಡ ಈ ಭಾಗದ ಲೀಡರ್ ಆಗಿತ್ತು. ನಾನು ರಾಜೀವ್ ಲಿಂಬಾವಳಿಗೆ NSU ಹಾಕಿಬಿಟ್ಟು ಆ ಲೀಡರ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದೇ ರೀತಿ ಒಂದು ಸಲ ಚುನಾವಣೆ ಆದ್ರೆ ಸುಮಾರು 100-150 ಲೀಡರ್ಗಳು ನಮ್ಗೆ ಸಿಗ್ತಾ ಇದ್ರು, ವಿದ್ಯಾರ್ಥಿ ಮುಖಂಡರು. ಅವ್ರನ್ನ ಗ್ರೂಮ್ ಮಾಡಿ ಮುಂದೆ, ಯಾಕಂದ್ರೆ ನಾವು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಆದ್ರೆ ನಾವು ಮುಖಂಡಗಳು ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗ್ರಾಮೀಣ ಭಾಗದ ಮತ್ತೆ ನಗರದಲ್ಲಿ ವಿದ್ಯಾರ್ಥಿ ಮುಖಂಡಗಳು ಚುನಾವಣೆ ಆದ್ರೆ ಆ ಚುನಾವಣೆ ಮೂಲಕ ನಾವು ನಾಯಕತ್ವ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆ ನಾವು ಅಧಿಕಾರ ಕೊಡುವಂತಹ ಕೆಲಸ, ಮತ್ತೆ ವಿದ್ಯಾರ್ಥಿಗಳ ಪರ ಹೋರಾಟ ಏನಿದೆ, ಯಾಕಂದ್ರೆ ಯಾವ್ದೇ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಹೋರಾಟದ ಮೂಲಕ ಅದಕ್ಕೆ ದೊಡ್ಡ ಶಕ್ತಿ ಕೊಡುವಂತಹ ಹಿನ್ನೆಲೆಯಲ್ಲಿ ಮೊದಲೇ ಸಭೆ ಆಗಿದೆ. ಈಗಾಗಲೇ ನಾವು ಸ್ಟೇಕ್ ಹೋಲ್ಡರ್ಸ್ ನ, ಪೇರೆಂಟ್ಸ್ ನ, ಮ್ಯಾನೇಜ್ಮೆಂಟ್ ನ ಕೂಡ ನಾವು ಕೇಳ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ನಾವು ಈ ಸೆಕೆಂಡ್ ಲೈನ್ ಲೀಡರ್ಶಿಪ್ ಏನಿದೆ ಅದು ಬೆಳೆಸ್ಬೇಕಂತ ಹೇಳಿದ್ರೆ ಚುನಾವಣೆ ಆಗ್ಬೇಕಂತ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಮೊದಲಾಗಿ ಸರ್ಕಾರಿ ಕಾಲೇಜುಗಳು ಮಾಡ್ತೀವಿ, ನಂತರ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಮಾಡುವಂತಹ ಚಿಂತನೆ ಸರ್ಕಾರಕ್ಕಿದೆ. ಬರೀ ಯಾವುದೇ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ ಅಥವಾ NSU ಮಾತ್ರ ಅಲ್ಲ, ಎಲ್ಲಾ ರೀತಿಯಲ್ಲಿ ಈ ವಿದ್ಯಾರ್ಥಿ ಚುನಾವಣೆ ಆಗ್ಬೇಕಂತ ಹಲವು ಚರ್ಚೆ ಆಗಿದೆ. ಅದರಿಂದ ಚುನಾವಣೆ ಮಾಡ್ಬೇಕಂತ ಚಿಂತನೆ ಇದ್ದೀವಿ. ಆದಷ್ಟು ಬೇಗ ಅದಕ್ಕೆ ತೀರ್ಮಾನ ತಗೊಂಡು ಪಕ್ಷ ಸಂಘಟನೆ ಈಗಾಗಲೇ ಜಿಲ್ಲಾಧ್ಯಕ್ಷಗಳಿಗೆ ಮತ್ತೆ ಪದಾಧಿಕಾರಿಗಳಿಗೆ ಈಗಾಗಲೇ ಅವ್ರು ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ಚುನಾವಣೆ ಬಹುಶಃ ಈ 5 ರಾಜ್ಯಗಳ ಜೊತೆ ಆಗೋ ಸಾಧ್ಯತೆ ಇದೆ. ಬಹುಶಃ ಮಾರ್ಚ್, ಏಪ್ರಿಲ್ ಬರ್ಬೋದು ಅಂತ ಇದೆ. ನಮ್ಮ ಪಕ್ಷದ ಸಿದ್ಧತೆ ಈ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ, ನಮ್ಮ ಗ್ಯಾರಂಟಿಗಳಿಗೆ ಶ್ರೀರಕ್ಷೆ ಆಗಲಿದೆ. ನಮ್ಮ ಸರ್ಕಾರ ಸಾಧನೆಗಳು ಹಾಗೂ ಬಿಜೆಪಿ ವೈಫಲ್ಯಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮಾಡ್ತೀವಿ. ಯಾಕೆ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸ್ಬೇಕು, ಯಾಕೆ ಬಿಜೆಪಿ ಸೋಲಿಸ್ಬೇಕಂತ ವಿಚಾರಗಳನ್ನ ಮನೆಗೆ ಹೇಳುವಂತ ಕೆಲಸ ಮುದ್ದೆಗಳನ್ನ ಮಾಡ್ತೀವಿ. ಅವರೆಲ್ಲ 1-to-1 ಮಾತಾಡಿದೀಗ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ವಿಚಾರ ಹೇಳಿದ ತಕ್ಷಣ ನನಗೆ ಕೇಳಿಸೋದೇ ಇಲ್ಲ.
ಈಗ ಹೇಳ್ತೀನಿ. ಅಲ್ಲಿ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು, ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. DCM ಅವರು ಕೂಡ ಅಧ್ಯಕ್ಷ KP ಜೊತೆ ಭೇಟಿ ಮಾಡಿ ಮಾತಾಡಿದ್ದಾರೆ. ಮೊನ್ನೆದು ಯಾವ್ದು ನಮ್ಮ 100 ಆಫೀಸ್ಗಳನ್ನ ಮಾಡ್ಬೇಕಂತ ಅವ್ರ ಡೇಟ್ ಕೂಡ ತಗೊಳಕ್ಕೆ 100 ಆಫೀಸ್ ಬೆಂಗಳೂರು ಜೊತೆಗೆ ಇಡೀ ರಾಜ್ಯ 100 ಆಫೀಸ್ಗಳು ಮಾಡ್ಬೇಕಂತ ಆ ವಿಚಾರಗಳು ಚರ್ಚೆ ಮಾಡಿದ್ದಾರೆ. ಮತ್ತೆ ಕೆಲವು ವಿಚಾರಗಳ ಕಾಂಗ್ರೆಸ್ ಅಧ್ಯಕ್ಷ ಚರ್ಚೆ ಮಾಡಿ, ನಮ್ಮ ರಾಹುಲ್ ಗಾಂಧಿ ಚರ್ಚೆ ಮಾಡದೆ ಬೇರೆ ಯಾರು ಚರ್ಚೆ ಮಾಡ್ತಾರೆ, ಅದ್ರಲ್ಲಿ ಚರ್ಚೆ ಆಗಿದೆ. ಈಗ ನಮ್ದು ಮುಂದೆ ಒಂದು 22 ಸೆಷನ್ ಸದನ ಇದೆ, ಗವರ್ನರ್ಸ್ ಅಡ್ರೆಸ್ ಇದೆ, ರಾಜ್ಯಪಾಲರ ಭಾಷಣ ಇದೆ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದ್ ಹೇಳಬಲ್ಲೆ ನಾನು, ಈ 31 ನಂತರ ಸಂಪುಟ ರಚನೆ ಬಗ್ಗೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಅದಾದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು. ಬಟ್ ಅಂತಿಮವಾಗಿ ತೀರ್ಮಾನ ಪಾರ್ಟಿ ಹೈಕಮಾಂಡ್ ಚೀಫ್ ತಗೊಳ್ತಾರೆ. ಅದನ್ನ ಅಷ್ಟನ್ನ ಹೇಳಬಲ್ಲೆ. ಅದು ಬಿಟ್ಟು ಅದ್ರ ಮುಂದೆ ಹೇಳುವಂತಹ ವಿಚಾರಗಳನ್ನ ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷರು ಕಟ್ಟಪ್ಪಣೆ ಮಾಡಿದ್ದಾರೆ. ಅದರಿಂದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ನನ್ಗೆ ಎಷ್ಟು ಮಾತಾಡ್ಬೇಕು, ಯಾಕಂದ್ರೆ ನಮ್ಮಲ್ಲೆಲ್ಲ ಲಕ್ಷ್ಮಣ ರೇಖೆ ಇದೆ, ಅದನ್ನ ನಾವು ದಾಟಂಗಿಲ್ಲ. ಅದ್ರ ಮೂಲಕ ನಾವು ಇಷ್ಟನ್ನು ಹೇಳಬಲ್ಲೆ ಒಬ್ಬ ಕಾಂಗ್ರೆಸ್. KN TV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.